ಹಲವು ಕಂಪನಿಗಳು ಬೆಂಗಳೂರಿಗೆ ಬಾಯ್ ಬಾಯ್ ಹೇಳಿ ತಮಿಳುನಾಡಿಗೆ ಜೈ ಅಂತಿರೋ ಆಘಾತಕಾರಿ ವಿಚಾರ ಇನ್ನು ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಈ ಹೊತ್ತಲ್ಲೇ ಮತ್ತೊಂದು ಸುದ್ದಿ ಹೊರಬಿದ್ದಿದೆ. ಗಡುವು ನೀಡಿ ಗಡದ್ ನೀತಿಯಲ್ಲಿರೋ ರಾಜಕೀಯ ನಾಯಕರ ವಿರುದ್ಧ ORR ಒಕ್ಕೂಟದ ಪತ್ರದ ಮೂಲಕ ಎಚ್ಚರಿಕೆಯ ಗಂಟೆ ಬಾರಿಸಿದೆ. ಹೂಡಿಕೆದಾರರ ತವರಾಗಿದ್ದ ಕರುನಾಡಿನ ಒಡಲು ಹೂಡಿಕೆಯೇ ಇಲ್ಲದೆ ಕಳೆದ ಕೆಲ ತಿಂಗಳಿಂದ ಬರಿದಾಗ್ತಿದೆ. ಪ್ರಮುಖ ಕಂಪನಿಗಳು ಕ್ಯಾಪಿಟಲ್ ಸಿಟಿಗೆ ಗುಡ್ ಬೈ ಹೇಳಿ ತಮಿಳುನಾಡಿನತ್ತ ಮುಖ ಮಾಡ್ತಿದೆ. ಇಷ್ಟಾದ್ರೂ ಸರ್ಕಾರ ಮಾತ್ರ ಇನ್ನೂ ಕೂಡ ಎಚ್ಚೆತ್ತುಕೊಂಡಂತೆ ಕಾಣ್ತಿಲ್ಲ. ಕೊಟ್ಟ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಪ್ಪಿದ್ದು ಐಟಿ ಬಿಟಿ ಕಂಪನಿಗಳು ಪತ್ರದ ಮೂಲಕ ಮತ್ತೆ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಮೂಲ ಸೌಕರ್ಯ ಕೊರತೆಯಿಂದ ಬೇಸತ್ತ ಐಟಿ ಕಂಪನಿಗಳು. ಮಾತು ಕೊಟ್ಟು ಮೌನಕ್ಕೆ ಜಾರಿದ್ರ ಡಿಕೆ ಶಿವಕುಮಾರ್. ಐಟಿ ಬಿಟಿ ಕಂಪನಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿರುವ ರಾಜ್ಯ ರಾಜಧಾನಿಯ ಹೊರವರ್ತುಲ ರಸ್ತೆ ಅಂದ್ರೆ ORRಗೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ರು. ಅಕ್ಟೋಬರ್ 7ರಂದು ಔಟರ್ ರಿಂಗ್ ರೋಡ್ ಕಂಪನಿಗಳ ಜೊತೆ ಮಾತುಕತೆ ನಡೆಸಿದ್ರು. ಇಲ್ಲಿಯ ಪ್ರಮುಖ ಮೂಲಸೌಕರ್ಯಗಳ ಸಮಸ್ಯೆಗಳನ್ನ ಬಗೆಹರಿಸೋದಾಗಿ ಭರವಸೆ ಕೊಟ್ಟಿದ್ರು. ಹಾಗಿದ್ರೆ ಡಿಸಿಎಂ ಕೊಟ್ಟ ಭರವಸೆಗಳೇನು ಅಂತ ನೋಡೋದಾದ್ರೆ 17 ಕಿಲೋಮೀಟರ್ ಉದ್ದದ ORR ರಸ್ತೆಯಲ್ಲಿ 100 ಕಂಪನಿಗಳಿದ್ದು ಸರಿಸುಮಾರು 10 ಲಕ್ಷ ಜನ ನೆಲೆಸಿದ್ದಾರೆ. ಈ ಭಾಗದಲ್ಲಿ ಹೈಡೆನ್ಸಿಟಿ ಕಾರಿಡಾರ್, ಕಸ ಹಾಗೂ ಕೊಳಚೆ ನೀರು ನಿರ್ವಹಣೆ, ಮೆಟ್ರೋ ಸಂಪರ್ಕ ವಿಸ್ತರಣೆ, ರಸ್ತೆ ಅಗಲೀಕರಣ, ಪಾದಚಾರಿ ಮಾರ್ಗ ಸುಧಾರಣೆ, ಎಲಿವೇಟರ್ ರಸ್ತೆ ಸೇರಿದಂತೆ ಇನ್ನೂ ಹಲವು ಸಮಸ್ಯೆಗಳನ್ನ ಬಗೆಹರಿಸೋದಾಗಿ ಭರವಸೆ ಕೊಟ್ಟಿದ್ರು. ಟ್ರಾಫಿಕ್ ಸಮಸ್ಯೆಗೆ ಮುಂದಿನ 100 ದಿನಗಳೊಳಗೆ ಮುಕ್ತಿಯಾಡೋದಾಗಿ ಭರವಸೆಯ ಹೊದಿಕೆ ಹೊದಿಸಿದ್ರು. 100 ದಿನಗಳೊಳಗೆ ಸಮಸ್ಯೆ ಪರಿಹರಿಸಲು ಬಿಬಿಎಂಪಿ ಮುಕ್ತ ಆಯುಕ್ತರಿಗೆ, ವಲಯ ಆಯುಕ್ತರಿಗೆ ಡಿಕೆ ಶಿವಕುಮಾರ್ ಗಡುವು ನೀಡಿದ್ರು. ಬಟ್ ಗಡುವು ಮುಗಿದ್ರೂ ಇನ್ನು ಗಡದ್ ನಿದ್ದೆಯಲ್ಲಿರುವ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ORR ಒಕ್ಕೂಟ ಪತ್ರ ಬರೆದಿದೆ. ಗಡುವು ಕೊಟ್ಟು ಗಡದ್ ನಿದ್ದೆಯಲ್ಲಿರುವವರ ವಿರುದ್ಧ ಪತ್ರದ ಅಸ್ತ್ರ. ಈ ವಿಚಾರವಾಗಿ ಡಿಕೆಶಿಗೆ ಪತ್ರ ಬರೆದಿರುವ ಒಕ್ಕೂಟ, ನೀವು 100 ದಿನಗಳೊಳಗೆ ಟ್ರಾಫಿಕ್ ಕಡಿಮೆ ಮಾಡ್ತೀನಿ ಅಂದಿದ್ರಿ. ಆಮೆಗತಿಯಲ್ಲಿ ಸಾಗ್ತಿರೋ ರಸ್ತೆಯ ಕೆಲಸಗಳಿಂದ ನಗರದಲ್ಲಿ ಮತ್ತಷ್ಟು ಸಂಚಾರ ದಟ್ಟಣೆ ಹೆಚ್ಚಾಗಿದೆ ಅನ್ನೋ ಮೂಲಕ ಪರೋಕ್ಷವಾಗಿ ಟಾಂಗ್ ಕೊಡುವುದರ ಜೊತೆಗೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದ್ದಾರೆ. ಒಟ್ನಲ್ಲಿ ಈಗಾಗಲೇ ಹಲವು ಕಂಪನಿಗಳು ಬೆಂಗಳೂರಿನಲ್ಲಿ ಹೂಡಿಕೆ ಮಾಡಲು ಹಿಂದೇಟು ಹಾಕಿ ತಮಿಳುನಾಡಿನತ್ತ ಮುಖ ಮಾಡ್ತಿದೆ. ಇನ್ನೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣ್ತಿಲ್ಲ. ಮೂಲ ಸೌಕರ್ಯ ಕೊರತೆಯಿಂದ ಬೇಸತ್ತು ಹೋಗಿರುವ ಐಟಿ ಬಿಟಿ ಕಂಪನಿಗಳು ಮತ್ತೊಮ್ಮೆ ರಾಜ್ಯ ರಾಜಧಾನಿಯ ನೆಲ ತೊರೆಯುವ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರ್ಕಾರ ಈ ಸಮಸ್ಯೆಗೆ ಮದ್ದು ಅರಿಯಬೇಕಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.